ಹಲೋ ಹಾಯ್ ಸ್ನೇಹಿತರೆ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಮಂಗಳವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾನು ನೆನ್ನೆ ಮಾಡಿದ ವಿಡಿಯೋಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗಳಿಗೆಲ್ಲರಿಗೂ. ನೀವು ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು. ನೆನ್ನೆ ಮಾಡಿದ್ನಲ್ಲ, ನೋಡಿದ್ರಲ್ಲ ನೀವು ಜ್ಯೂಸು, ಅದನ್ನು ಫ್ರಿಜ್ಜಿಂದ ಆಚೆ ತೆಗೆದು ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಫ್ರಿಜ್ ಕುಡಿಯೋದ್ರಿಂದನೇ ಸ್ಟಾರ್ಟ್ ಮಾಡೋಣ ದಿನ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ವೀಕಲ್ಲಿ ತುಂಬ ಪಿಂಪಲ್ಸ್ ಆಗಿತ್ತು. ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಆ್ಯಕ್ಚುಲಿ ತೋರಿಸ್ಕೊಂಡಿದ್ದೆ ನಾನು ಅದನ್ನು. ಅವರು ಹೇಳಿದ್ರು ಇನ್ಫೆಕ್ಷನ್ ಆಗಿರೋದು ಇದು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕ್ರೀಮು, ಆಯಿಂಟ್ಮೆಂಟು ಎಲ್ಲ ಕೊಟ್ಟರು. ಚೆನ್ನಾಗಾಯಿತು ಅದರಲ್ಲಿ. ಬಟ್ ಅದ್ರ ಜೊತೆ ಏನಪ್ಪ ಅಂದರೆ ನನಗೆ ಜ್ಯೂಸ್ದು ಬೇಗ ರಿಸಲ್ಟ್ ಆಯ್ತೇನೋ ಅಂತ ಅನ್ನಿಸ್ತು. ಯಾಕೆಂದರೆ 2 ಡೇಸ್ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಜ್ಯೂಸ್ ಕುಡಿಯೋಕ್ಕೆ. ಏನಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜೋಶಲ್ಲಿದ್ದೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬೆಳಗ್ಗೆ ಸಂಜೆ 2 ಟೈಮ್ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗ್ಗೆ ಇವತ್ತು ಎದ್ದರೆ ಏನೋ ಒಂಥರ ಫೀಲು. ಯಾಕಂದರೆ ನನಗೆ ಬೆಳಗ್ಗೆ ಎದ್ದು ಮುಖ ಮುಟ್ಕೊಂಡಿದ್ದ ತಕ್ಷಣ ಫುಲ್ಲು ಪಿಂಪಲ್ಸ್ ಹೆಂಗೆ ಕೈಗೆ ಸಿಗ್ತಾಯಿತ್ತು ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಬೆಳಗ್ಗೆ ಎದ್ರೇ ಮೂಡೌಟು. ಯಾಕಂದರೆ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ನಮಗೆ ಖುಷಿಯಾಗಿರಬೇಕು ಅಂದರೆ ನಮ್ಮ ಫೇಸ್ ಚೆನ್ನಾಗಿರಬೇಕು. ಅದು ಎಷ್ಟು ಬೇಜಾರಾಗ್ತಿತ್ತು ಅಂದರೆ, ಆದರೆ ಇವತ್ತು ಎದ್ದವಾಗ ಅಷ್ಟೇ ಖುಷಿ ಆಯಿತು ನನಗೆ. ಎಷ್ಟು ಕಡಿಮೆ ಅಂತ ಅನ್ನಿಸ್ತು. ಅದು ಜ್ಯೂಸಿಂದ ಆಯಿತು ಅಥವಾ ಮೆಡಿಸಿನ್ಸಿಂದ ಆಯಿತು ಗೊತ್ತಿಲ್ಲ ನನಗೆ. ಒಟ್ಟು ಖುಷಿ ಆಯಿತು ಅದು ಮಾತ್ರನೇ. ಏನಪ್ಪ ಅಂದರೆ ಎಲ್ಲರೂ ಹೇಳ್ತಿರ್ತಾರೆ ನನಗೆ, ಏನಪ್ಪ ಅಂದರೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲರೂ ಕ್ರೀಮು ಹಾಕ್ಕೊತಾ ಇರ್ತೀಯ, ಹಾಗಾಗಿ ನಿನ್ನ ಫೇಸ್ ತುಂಬ ಹಾಳಾಯಿತು, ಮುಂಚೆ ಎಲ್ಲ ಹೆಂಗಿರಲಿಲ್ಲ, ಚೆನ್ನಾಗಿತ್ತು, ಹಂಗೆ ಹಿಂಗೆ ಅಂತ. ಅದು ಬಹುಶಃ ನಿಜ ಇದ್ರೂ ಇರ್ಬೋದು. ಯಾಕೆ ಅಂದರೆ ಯಾರು ಏನು ಹೇಳಿದ್ರು ನಂಬ್ತೀನಿ ಈಸಿಯಾಗಿ. ಆ ಕಾರಣಕ್ಕೆ ಹಂಗೆ ಆಗ್ತಾ ಇತ್ತೋ ಏನೋ. ಆದರೆ ನನ್ನ ಫ್ರೆಂಡ್ ಒಂದು ಕ್ರೀಮ್ ಸಜೆಸ್ಟ್ ಮಾಡಿದ್ಲು ನನಗೆ, ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಇತ್ತು. ಅದು ಪ್ರಾಬ್ಲಮ್ ಏನು ಅಂದರೆ ಕ್ರೀಮು ಬೇಕು ಅಂದವಾಗ ಸಿಗಲ್ಲ. ಬಟ್ ಆ ಕ್ರೀಮ್ ಎಷ್ಟು ಚೆನ್ನಾಗಿ ರಿಸಲ್ಟು ಅಂದರೆ, ಅದು ಇನ್ನೊಂದ್ಸಲ ನಾನು ನಿಮ್ಗೆ ಕ್ರೀಮನ್ನು ತೋರಿಸ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು. ಖಾಲಿ ಆಯಿತು ಅಂದರೆ ಆಲ್ಮೋಸ್ಟ್ ಒಂದು 15 ಡೇಸ್ 1 ಮಂತ್ ಆದರೂ ಸಿಗಲ್ಲ ನಮ್ಗೆ ಆ ಕ್ರೀಮು. ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತದು. ಸೊ ಬಟ್ ಅದರಿಂದ ಮಾತ್ರ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲರೂ ಮೇ ಬಿ ಅದರಿಂದನೇ ಪ್ರಾಬ್ಲಮ್ ಆಯಿತು ಅಂತ ಅನ್ಕೋತಿದ್ದಾರೋ ಏನೋ ಗೊತ್ತಿಲ್ಲ. ಮತ್ತು ಪಾರ್ಲರ್ಗಳಿಗೂ ಹೋದರೆ ಈ ಥರ ಆಗುತ್ತೆ ಅಂತ ತುಂಬ ಜನ ಹೇಳಿದ್ರು ನನಗೆ. ಈಗ ನಮ್ಮ ಅತ್ತೆಯವರು ಆ ಥರ ಎಲ್ಲ ತೊಗೊಂಡ್ರೆ ಪಾರ್ಲರ್ಗಳಿಗೆ ಹೋಗಿ ಸುಮ್ಮನೆ ಸ್ಕಿನ್ ಎಲ್ಲ ಹಾಳು ಮಾಡ್ಕೊಂಡೆ ನೀನು, ಮುಂಚೆ ಈ ಥರ ಎಲ್ಲ ಇರಲಿಲ್ಲ, ಹಂಗೆ ಹಿಂಗೆ ಅಂತ. ಬಹುಶಃ ಅದಿದ್ರೂ ಇರ್ಬೋದು. ಲಾಸ್ಟ್ ಟೈಮ್ ನಾನು ಪಾರ್ಲರ್ಗೆ ಹೋಗಿದ್ದವಾಗ ಏನಾಯಿತು ಗೊತ್ತಿಲ್ಲ, ನಾನು ಸುಮ್ಮನೆ ಫೇಸ್ ಪ್ಯಾಕ್ ಅಂತ ಹಾಕ್ಸ್ಕೊಂಡಿದ್ದು ಫುಲ್ಲು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ನಾನು ಹಾಗೆ ಇಮಿಡಿಯೇಟಾಗಿ ಅದನ್ನು ರಿಮೂವ್ ಮಾಡಿಸಿದ್ದೆ. ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಂಡಿಲ್ಲ. ಯಾಕೆಂದರೆ ನಾನು ಇಮಿಡಿಯೇಟ್ ರಿಮೂವ್ ಮಾಡಿದ ತಕ್ಷಣ ಮನೆಗೆ ಬಂದ ಮೇಲೂ ಕ್ಲಿಯರಾಗೇ ಇತ್ತು ನನ್ನ ಸ್ಕಿನ್ನು. ಅದಾಗಿ ಒಂದು 2 ಡೇಸ್ ಆದಮೇಲೆ ತೋಟದಲ್ಲಿ ಔಷಧಿ ಹೊಡೆಯೋಣ ಅಂತ ಹೋದ್ವಿ. ಅದು ಏನಾಯಿತು ಅಂದರೆ, ಮಾಮೂಲಿಯಾಗಿ ಪಂಪಲ್ಲಿ ಔಷಧಿ ಹೊಡೆದಿದ್ರೆ ಏನಾಗ್ತಿರ್ಲಿಲ್ವೇನೋ ಗೊತ್ತಿಲ್ಲ ನನಗೆ. ಯಾಕಂದರೆ ಅದಕ್ಕೂ ಮುಂಚೆ 2 ಸಲ ಹೊಡೆದಿದ್ದೆ ಪಂಪಲ್ಲಿ. ಅವಾಗೇನು ಅನ್ನಿಸ್ಲಿಲ್ಲ ನನಗೆ. ಲಾಸ್ಟ್ ಟೈಮ್ ಹೊಡೆದಿದ್ದು ವಾಟ್ರ್ ಬಾಟ್ಲಿಗೆ ಔಷಧಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡೋ ಥರ ಇತ್ತು ಅದು, ಜೋಳಕಡ್ಡಿಗೆ. ಅದು ಮಾಡಿ ಬಂದು ಸಂಜೆನೇ ಸ್ಟಾರ್ಟ್ ಆಯಿತು ನನಗೆ. ಮೇ ಬಿ ಅದೇನಾಯಿತು, ಔಷಧಿದೇನೋ ರಿಯಾಕ್ಟ್ ಆಗಿದೆ ಅಂತ ನಾನು ಅನ್ಕೊತೀನಿ. ಬಟ್ ಅದನ್ನು ಹೇಳಿದ್ರೆ ಯಾರು ನಂಬ್ತಾರೆ ನಂಬಲ್ಲ ಗೊತ್ತಿಲ್ಲ ನನಗೆ. ಔಷಧಿದು ಏನೋ ರಿಯಾಕ್ಟ್ ಆಗಿದೆ ಅಂತ ಅನ್ಕೊತೀನಿ. ಯಾಕಂದರೆ ನಾರ್ಮಲಾಗಿ ಹೋಗದೆ ಮಾಡದೆ ಮನೇಲೇ ಇದ್ದು ಹಂಗೇನಾದರೂ ಹೋದರೆ ಆಗುತ್ತೇನೋ ಅನ್ನೋ ಒಂದು ಅನಿಸಿಕೆ ಅಷ್ಟೇ ನನಗೆ. ಬಟ್ ಯಾವುದರಿಂದ ಆಯಿತು ಏನಾಯಿತು ಅದು ನನಗೂ ಕ್ಲಿಯರಾಗಿ ಗೊತ್ತಿಲ್ಲ. ಇವಾಗ ಸಮಾಧಾನ ಮಾಡ್ಕೊಳ್ಳೋಂಥದ್ದು ಏನು ಅಂದರೆ, ಮೆಡಿಷನಿಂದನೋ ಅಥವಾ ಜ್ಯೂಸಿಂದನೋ ನನ್ನ ಫೇಸ್ ಕ್ಲಿಯರ್ ಆಯಿತು. ಇನ್ಮೇಲೇನಾದರೂ ಸ್ವಲ್ಪ ಹುಷಾರಾಗಿರಬೇಕು. ಯಾರು ಹೇಳಿದ್ದನ್ನು ಏನೂ ಯೂಸ್ ಮಾಡಬಾರ್ದು. ನನ್ನ ಫ್ರೆಂಡು ಬೆಂಗಳೂರಿಂದ ಕ್ರೀಮ್ ಒಂದು ಕಳಿಸ್ತಾಳೆ, ಅದು ಒಂದನ್ನು ಮಾತ್ರ ಯೂಸ್ ಮಾಡಿಕೊಂಡು ಯಾವ ಪಾರ್ಲರ್ಗೂ ಹೋಗಬಾರ್ದು ಅಂದ್ಕೊಂಡಿದ್ದೀನಿ ನಾನಂತೂ. ಬಟ್ ದೇವನಹಳ್ಳಿಯಲ್ಲಿ ಪಾರ್ಲರಲ್ಲಿ ತುಂಬ ಚೆನ್ನಾಗಿ ಕೇರ್ ಮಾಡೋರು. ಆಯಿತಾ, ಏನಂದರೆ ಫೇಸ್ ನೋಡಿ ಆ ಫೇಸಿಗೆ ತಕ್ಕನಂಗೆ ಫೇಶಿಯಲ್ ಆಗಿರ್ಬೋದು, ಒಂದು ಕ್ರೀಮ್ ಹಾಕ್ಕೊಡೋದಾಗಿರ್ಬೋದು, ಚೆನ್ನಾಗೇ ನೋಡ್ತಿದ್ರು, ಚೆನ್ನಾಗೇ ಮಾಡ್ತಿದ್ರು. ಆದರೆ ಲಾಸ್ಟ್ ಟೈಮ್ ನನಗೇನಾಯ್ತೋ ಗೊತ್ತಿಲ್ಲ. ನಾರ್ಮಲಾಗಿ ನಂದು ಸೆನ್ಸಿಟಿವ್ ಸ್ಕಿನ್ ಅಂತ ಗೊತ್ತು, ಆದರೂ ಯಾಕೋ ನನಗೆ ಸೆಟ್ ಆಗಲಿಲ್ಲ. ಸೊ ಇನ್ಮೇಲೆ ಆ ಥರದ್ದೆಲ್ಲ ಪ್ರಯೋಗಗಳು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವಾ. ಯಾಕಂದರೆ ಬೇರೆಯವ್ರು ಹೇಳ್ದವಾಗ ನಾವು ಕೋಪ ಮಾಡ್ಕೊಳ್ಳೋದಕ್ಕಿಂತ ಅವ್ರು ಹೇಳೋದು ನಮ್ಮ ಮುಂದೆ ಇದಕ್ಕೆ ಒಳ್ಳೇದಕ್ಕೆ ಅಲ್ವಾ. ಯಾಕೆಂದರೆ ಚೆನ್ನಾಗಿರೋ ಫೇಸನ್ನು ಸಡನ್ನಾಗಿ ಹಿಂಗೆಲ್ಲ ಹಾಳು ಮಾಡ್ಕೊಂಡ್ರೆ ಯಾರಿಗಾದರೂ ಬೇಜಾರು. ನನ್ನ ಮುಖ ನೋಡ್ಕೊಳ್ಳೋ ನನಗೆ ಬೇಜಾರಾಗುತ್ತೆ ಅಂದಮೇಲೆ ನಾನು ಒಂದು ದಿನದಲ್ಲಿ 2 ಸಲನೋ 3 ಸಲನೋ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳೋದು. ಇನ್ನು ಬೇರೆಯವ್ರು ನನ್ನ ಮುಂದೆ ನಿಂತ್ಕೊಂಡು ಓಡಾಡೋರು ಪ್ರತಿ ಸಲ ನನ್ನನ್ನು ನೋಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಅವ್ರಿಗೂ ಬೇಜಾರಾಗುತ್ತೆ, ಮುಂಚೆ ಚೆನ್ನಾಗಿದ್ದಿದ್ದನ್ನು ಸಡನ್ನಾಗಿ ಹಾಳು ಮಾಡ್ಕೊಂಡು ಬಿಟ್ಟಿದ್ದಾಳೆ, ಯಾಕೆ ಹಿಂಗೆಲ್ಲ ಮಾಡ್ಕೊಂಡ್ಲು ಅಂತ. ಹಾಗಾಗಿ ಅವ್ರು ಹೇಳ್ತಾರೆ, ಕೋಪ ಮಾಡ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ರೆ ಏನು ಪ್ರಯೋಜನ. ಇನ್ಮೇಲೆ ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹಿಂಗೆ ಚೆನ್ನಾಗಾಯಿತು ಅಂದರೆ ಜ್ಯೂಸನ್ನು ಕಂಟಿನ್ಯೂ ಮಾಡ್ತೀನಿ.
ಸದ್ಯಕ್ಕೆ ಹಿಂಗಾಯ್ತು ನನ್ನ ಪರಿಸ್ಥಿತಿ. ಇರಲಿ ಮುಂದೆ ನೋಡ್ಕೊಳ್ಳೋಣ. ಬೆಳಗ್ಗೆ ಬಾಗಿಲು ತೆಗೆದ್ರೆ ಬಿಸಿಲು ಆವಾಗಲೇ ಚುರಿ ಚುರಿ ಅಂತ ಐತೆ. ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ಅತ್ತೆ ಮನೇಲಿಲ್ಲ. ನಮ್ಮ ಅತ್ತೆ ಮನೇಲಿ ಇದ್ದಿದ್ರೆ ಪಾಪ ಬೆಳಗ್ಗೆ 6 ಗಂಟೆಗೆ ಎದ್ದು ಬಾಗಿಲು ತೆಗ್ದಿರೋರು. ನಾನೊಂಚೂರು ಸೋಂಬೇರಿ, ಮಕ್ಳಿಗೆ ಸ್ಕೂಲ್ ಇಲ್ವಲ್ಲ, ಹಾಗಾಗಿ ಒಂಚೂರು ಎದ್ದೇಳೋದು ಲೇಟು. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಪಾಪ ಏನೂ ಕೇಳಲ್ಲ, ಟಿಫನ್ ಮಾಡಿಕೊಡು ಅದು ಇದು ಏನೂ ಕೇಳಲ್ಲ. ಹಂಗಾಗಿ ಸ್ವಲ್ಪ ಲೇಟು. ಟಿಫನ್ ಮಾಡಬೇಕು ಅಂತ ಏನಿಲ್ಲ, ಒಂದೇ ಸಲ ಮುದ್ದೆ ಅನ್ನ ಸಾಂಬಾರು ಮಾಡಿಕೊಂಡ್ರು ನಡೆಯುತ್ತೆ. ಯಾಕಂದರೆ ನಮ್ಮ ಮಾವ ನಾನು ಇಬ್ಬರೇ ಅಲ್ವಾ, ಹಿಂಗೊಂದು ನಡೆಯುತ್ತೆ, ಮಾಡ್ಕೊಳ್ಳೋಣ ಅಂತ. ಬಾಣ ತಿನ್ನುವಂತೆ ಹೋಗೋರು ಮಟನ್ ತರಕ್ಕಿಂತ ಬಂದೇ ಇಲ್ಲ, ಹೋಗಿರೋರು. ಇನ್ನೊಂದೇನಪ್ಪ ಅಂದರೆ, ಯಾರೋ ಹೇಳಿದರು ನನಗೆ, ಏನೋ ಅಕ್ಕಿ ತೊಳೆದಿದ್ದ ನೀರನ್ನು ಗಿಡಗಳಿಗೆ ಹಾಕಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಆಗ್ತವೆ ಅಂತ. ನೀವು ನೋಡ್ತಿರ್ಬೋದು, ಈ ಗಿಡಗಳು ಫಸ್ಟೆಲ್ಲ ಹೆಂಗಂದರೆ ಯೆಲ್ಲೋ ಕಲರ್ ಎಲೆಗಳು ಬಂದುಬಿಟ್ಟಿದ್ವು ಎಲ್ಲ. ಅಯ್ಯೋ ಅಷ್ಟೇ ಬಿಡು, ಸುಮ್ಮನೆ ಇವೆಲ್ಲ ನರ್ಸರಿಲಿ ಮಾತ್ರ ಚೆನ್ನಾಗಿರೋದು, ಮನೆಗೆ ಬಂದಮೇಲೆ ಅಷ್ಟೇ ಕತೆ ಅಂದ್ಕೊಂಡ್ರೆ ಇದು ಚೆನ್ನಾಗಿ ವರ್ಕೌಟ್ ಆಯಿತು. ಅಕ್ಕಿ ತೊಳೆದಿರೋ ನೀರು ನೀವು ಟ್ರೈ ಮಾಡಿ.